ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿಲ್ಲಿ ನಾವು ಮೊರಿಂಗಾ ಫ್ಲವರ್ ಅಥವಾ ಡ್ರಮ್ ಸ್ಟಿಕ್ ಫ್ಲವರ್ ಅಥವಾ ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ನುಗ್ಗೆ ಹೂವಿನ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ತುಂಬಾ ಸಿಂಪಲ್ ಆದ ರೆಸಿಪಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುರಿದಿರುವಂತಹ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೂ ಒಂದು 2ರಿಂದ 3 ಹಸಿಮೆಣಸು, ಅರ್ಧ ಈರುಳ್ಳಿ, ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟನ್ನು ಹಾಕಿ ನೀರು ಹಾಕದೆ ತರ್ತರಿಯಾಗಿ ಈ ರೀತಿ ರುಬ್ಕೊಳ್ಬೇಕಾಗತ್ತೆ. ನಂತರ ಒಂದು ಬಾಣಲೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ, ಒಣಮೆಣಸು ಹಾಗೂ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ. ಒಗ್ಗರಣೆ ಸಿಡಿತಾ ಇರಬೇಕಾದ್ರೆ ನೀವು ತೆಗೆದಿಟ್ಕೊಂಡಿರುವಂತಹ ಕ್ಲೀನ್ ಮಾಡಿ ತೊಳೆದಿರುವಂತಹ ನುಗ್ಗೆ ಹೂವು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೀರನ್ನ ನಾನು ಬಳಸ್ತಾ ಇಲ್ಲ. ಏನು ಎಣ್ಣೆ ಉಪಯೋಗ ಮಾಡಿದ್ದೀವಿ ಆ ಎಣ್ಣೆನಲ್ಲೇ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1-2 ನಿಮಿಷಗಳ ಕಾಲ ಬೇಯಕ್ಕೆ ಬಿಡಿ. ಈಗ ಇದು ಹಾಫ್ ಕುಕ್ ಆಗಿದೆ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ. ಇದಕ್ಕೆ ನಾವು ಏನು ಹಸಿ ಮಸಾಲೆ ಮೊದಲೇ ರುಬ್ಬಿಟ್ಕೊಂಡಿದ್ವಿ ತೆಂಗಿನಕಾಯ್ದು, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು 5 ನಿಮಿಷ ಹಾಗೆ ಬೇಯಕ್ಕೆ ಬಿಡಿ. ಮುಚ್ಚಳ ಮುಚ್ಚೋದೇನು ಬೇಡ, ಈಗ ಹಾಗೇ ಅದು ಫ್ರೈ ಆಗಬೇಕು. ನೀರು ಮಾತ್ರ ಹಾಕಕ್ಕೆ ಹೋಗಬೇಡಿ, ಉದುರಾಗಿ ಬರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ. ಇವಾಗ ಇದು ನುಗ್ಗೆ ಹೂವಿನ ಪಲ್ಯ ಅಥವಾ ಸ್ಟಿರ್ ಫ್ರೈ ಅಂತಲೇ ಹೇಳ್ಬೋದು, ರೆಡಿ ಆಗಿದೆ. ನುಗ್ಗೆ ಹೂವಿನಲ್ಲಿ ಹಲವಾರು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಇದರಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಕಂಟೆಂಟ್ ನಿಮಗೆ ಹೇರಳವಾಗಿ ಸಿಗುತ್ತೆ. ಅದು ಅಲ್ಲದೆ ಬಾಣಂತಿಯರಿಗೆ ಕೂಡ ಇದನ್ನು ಕೊಡ್ತಾರೆ, ಯಾಕೆಂದರೆ ತಾಯಿಯ ಎದೆ ಹಾಲನ್ನು ಜಾಸ್ತಿ ಮಾಡೋದಕ್ಕೆ ಇದು ತುಂಬಾ ಪರಿಣಾಮಕಾರಿ. ಅದು ಅಲ್ಲದೆ ನೀವು ಹೂವಿನ ಟೀ ಮಾಡಿ ಕುಡಿಯೋದ್ರಿಂದ ಲಿವರ್ ಹೆಲ್ತ್ನ ಕೂಡ ನೀವು ಕಾಪಾಡ್ಕೊಳ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.